ಸಣ್ಣ ವ್ಯಾಪಾರಿಗಳಿಗೆ ತೆರಿಗೆ ನೋಟಿಸ್ ಕೊಟ್ಟಂತಹ ಬೆನ್ನಲ್ಲೇ ಎಲ್ಲ ಸಣ್ಣ ವ್ಯಾಪಾರಿಗಳು ಸರ್ಕಾರ ಹಾಗೆ ವಾಣಿಜ್ಯ ತೆರಿಗೆಗಳ ವಿರುದ್ಧ ಸಿಡಿಮಿಡಿಗೊಂಡಿದ್ರು, ಆಕ್ರೋಶಗೊಂಡಿದ್ರು, ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ರು. ಆದ್ರೆ ನಿನ್ನೆ ಏಕಾಏಕಿ ಸಿಎಂ ವಾಣಿಜ್ಯ ತೆರಿಗೆಗಳ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿ ಯಾವುದೇ ಕಾರಣಕ್ಕೂ ಕೂಡ ಸಣ್ಣ ವ್ಯಾಪಾರಿಗಳಿಗೆ ಕೊಟ್ಟಂತಹ ನೋಟಿಸ್ ಅನ್ನ ವಾಪಸ್ ಪಡಿಬೇಕು ಅಂತ ಹೇಳಿದ್ದಾರೆ. ಸೊ ನೀವು ಆನ್ಲೈನ್ ಅನ್ನ ತೆಗೆದು ಕ್ಯಾಶ್ ಓನ್ಲಿ ಅಂತ ಮಾಡಿದ್ದೀರಾ, ಪ್ರತಿಭಟನೆ ಮಾಡಬೇಕು ಅಂತೆಲ್ಲ ಒಂದಿಷ್ಟು ತೀರ್ಮಾನಗಳಾಯ್ತು. ಆದ್ರೆ ನಿನ್ನೆ ಸಿಎಂ ಸಭೆ ನಡೆಸ್ಬಿಟ್ಟು ಒಂದು ತೀರ್ಮಾನ ಬಂದು ಯಾರಿಗೂ ನೋಟಿಸ್ ಕೊಡಬಾರ್ದು ಅಂತ ಹೇಳಿ ಇದ್ ಮಾಡಿದ್ರು. ಬಿಗ್ ರಿಲೀಫ್ ಸಿಕ್ಕಿದೆ. ಬಟ್ ಪ್ರತಿಭಟನೆ ಮಾಡಬೇಕಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನ್ ಏನಾದ್ರು ನಿಮಗಿದೆಯಾ? ಮಾಡಬೇಕು ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ಮಾಡಲೇಬೇಕು. ಯಾಕೆ ಅವ್ರು ಸಿಎಂ ಮಾಡಿದ್ದಾರೆ, ಸಪೋಸ್ ಇಲ್ಲ ಅಂದ್ಬಿಟ್ರೆ ನಮಗೆ ಕಷ್ಟ ಆಗತ್ತೆ. ಇವಾಗ ಹೇಳಿದ್ದಾರೆ, ಆಮೇಲೆ ಇಲ್ಲಪ್ಪ ನಾವು ಮಾಡಿಲ್ಲಪ್ಪ ಹಂಗೆ ಅಂದ್ಬಿಟ್ರೆ ನಮ್ಗೆ ಕಷ್ಟ ಆಗತ್ತೆ. ಮಾಡಬೇಕು, ಚೆನ್ನಾಗಿರ್ಬೇಕು, ಎಲ್ಲರೂ ಬೇಕು. ಕ್ಯಾಶ್ ಬಂದ್ರೆ ಒಳ್ಳೇದು. ಸರ್, ಈಗ ನೀವು ಎಷ್ಟು ವರ್ಷಗಳಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? UPI ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಾ? ಯಾಕೆ ಏಕಾಏಕಿ ನಿರ್ಧಾರ ಮಾಡಿದ್ರ? ನಿಮಗೇನಾದ್ರೂ ನೋಟಿಸ್ ಬಂದಿತ್ತಾ? ಇಲ್ಲ, ನಮ್ಗೆ ನೋಟಿಸ್ ಬಂದಿಲ್ಲ. ನಮ್ಗೆಲ್ಲ ಜನ ಮುಖ್ಯ, ಎಲ್ಲರಿಗೂ ತೊಂದರೆಗಳಿಲ್ವಾ? ನಾವು ಅವ್ರ ಜೊತೆಲಿ ಸೇರ್ಬೇಕು. ನಾಳೆ ನಮಗೂ ಬಂದ್ಬಿಟ್ರೆ ಕಷ್ಟ ಇಲ್ವಾ? ನಾವು ಚೆನ್ನಾಗಿರ್ಬೇಕು, ಅವರು ಚೆನ್ನಾಗಿರ್ಬೇಕು. ನಮ್ಮ ತೀರ್ಮಾನ. ಈಗ ಯಾವಾಗ ಸರ್ಕಾರ ಅಥವಾ ವಾಣಿಜ್ಯ ಇಲಾಖೆಯಿಂದ ಈ ರೀತಿ ನೋಟಿಸ್ ಬಂತು, ಕಾಫಿ ಟೀ ಹಾಲನ್ನ ನಿನ್ನೆಯಿಂದ ಬಂದ್ ಮಾಡಿದ್ರು, ಇವತ್ತು ಬಂದ್ ಮಾಡಿ ನಾಳೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನೀವು ಇವತ್ತು ಶುರು ಮಾಡಿದೀರಾ ಕಾಫಿ ಟೀ ಬಿಸ್ನೆಸ್? ಇವತ್ತು ಕಾಫಿ ಟೀ ಸಿಗರೇಟ್ ಏನು ಕೊಟ್ಟಿಲ್ಲ, ಇವತ್ತು ಮಾಡಿಲ್ಲ. ಕಾಫಿ ಟೀ ಮಾಡಿಲ್ಲ, ನಾಳೆ ಬಂದ್ ಮಾಡ್ತಾ ಇದ್ವಿ, ಶನಿವಾರ ಓಪನ್ ಮಾಡ್ತಾ ಇದ್ವಿ. ಇವತ್ತು ಒಂದಿನ ಕಾಫಿ ಟೀ ಸಿಗರೇಟ್ ಕೊಟ್ಟಿಲ್ಲ, ನಿನ್ನೆ ಕೊಟ್ಟಿದ್ವಿ. ಇವತ್ತು ಯಾವ್ದು ಕೊಡಕ್ ಹೋಗಿಲ್ಲ, ಯಾವ್ದಿಲ್ಲ ನೋಡಿ, ಎಲ್ಲ ಯಾವ್ದಿಲ್ಲ. ಕಾಫಿ ಟೀ ಇವತ್ತು ಪ್ರತಿಭಟನೆ ಇಲ್ಲ ಅಂತ ನಿರ್ಧಾರ ಆಗಿದೆ. ಇಲ್ಲ, ನಾಳೆ ಮಾಡಲೇಬೇಕು. ಮಾಡಿದ್ರೆ ಒಳ್ಳೇದು ನಮ್ಗೆ. ಬಂದೆ ಮಾರ್ಕೆಟ್ ನೋಟಿಸ್ ಕೊಡಿ. ಇಲ್ಲ, ಅದೇನಿಲ್ಲ, ನೋಟಿಸ್ ಕೊಟ್ಟಿದ್ದಾರೆ ನಮ್ಗೆ. ಈ ತರ ನೋಟಿಸ್ ಕೊಟ್ಟಿರೋದು. ಹರೀಶ್ ಅವರಿಗೆ ಪ್ರತಿಭಟನೆ ವಾಪಸ್ ತಗೊಂಡಿರುವಂತದ್ದು ವಿಚಾರ ಗೊತ್ತಿಲ್ಲ. ಆದ್ರೆ ಅವ್ರು ಹೇಳ್ತಾ ಇರುವಂತದ್ದು, ಸಿಎಂ ಏನೇ ನಿರ್ಧಾರವನ್ನ ಮಾಡ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಸರ್ಕಾರ ಯಾವಾಗ ಉಲ್ಟಾ ಹೊಡೆಯುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಸಣ್ಣ ವ್ಯಾಪಾರಿಗಳು ಒಗ್ಗಟ್ಟಾಗಿ ಇದ್ರೇನೆ ನಮ್ಗೆಲ್ಲ ಒಂದ್ ರೀತಿಯಲ್ಲಿ ಮುಂದೆ ಸಹಾಯ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ಅವರು ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಣ್ಣ ವ್ಯಾಪಾರಿಗಳಿಗೆ ತೆರಿಗೆ ನೋಟಿಸ್ ಕೊಟ್ಟಂತಹ ಬೆನ್ನಲ್ಲೇ ಎಲ್ಲ ಸಣ್ಣ ವ್ಯಾಪಾರಿಗಳು ಸರ್ಕಾರ ಹಾಗೆ ವಾಣಿಜ್ಯ ತೆರಿಗೆಗಳ ವಿರುದ್ಧ ಸಿಡಿಮಿಡಿಗೊಂಡಿದ್ರು, ಆಕ್ರೋಶಗೊಂಡಿದ್ರು, ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ರು. ಆದ್ರೆ ನಿನ್ನೆ ಏಕಾಏಕಿ ಸಿಎಂ ವಾಣಿಜ್ಯ ತೆರಿಗೆಗಳ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿ ಯಾವುದೇ ಕಾರಣಕ್ಕೂ ಕೂಡ ಸಣ್ಣ ವ್ಯಾಪಾರಿಗಳಿಗೆ ಕೊಟ್ಟಂತಹ ನೋಟಿಸ್ ಅನ್ನ ವಾಪಸ್ ಪಡಿಬೇಕು ಅಂತ ಹೇಳಿದ್ದಾರೆ. ಸೊ ನೀವು ಆನ್ಲೈನ್ ಅನ್ನ ತೆಗೆದು ಕ್ಯಾಶ್ ಓನ್ಲಿ ಅಂತ ಮಾಡಿದ್ದೀರಾ, ಪ್ರತಿಭಟನೆ ಮಾಡಬೇಕು ಅಂತೆಲ್ಲ ಒಂದಿಷ್ಟು ತೀರ್ಮಾನಗಳಾಯ್ತು. ಆದ್ರೆ ನಿನ್ನೆ ಸಿಎಂ ಸಭೆ ನಡೆಸ್ಬಿಟ್ಟು ಒಂದು ತೀರ್ಮಾನ ಬಂದು ಯಾರಿಗೂ ನೋಟಿಸ್ ಕೊಡಬಾರ್ದು ಅಂತ ಹೇಳಿ ಇದ್ ಮಾಡಿದ್ರು. ಬಿಗ್ ರಿಲೀಫ್ ಸಿಕ್ಕಿದೆ. ಬಟ್ ಪ್ರತಿಭಟನೆ ಮಾಡಬೇಕಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನ್ ಏನಾದ್ರು ನಿಮಗಿದೆಯಾ? ಮಾಡಬೇಕು ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ಮಾಡಲೇಬೇಕು. ಯಾಕೆ ಅವ್ರು ಸಿಎಂ ಮಾಡಿದ್ದಾರೆ, ಸಪೋಸ್ ಇಲ್ಲ ಅಂದ್ಬಿಟ್ರೆ ನಮಗೆ ಕಷ್ಟ ಆಗತ್ತೆ. ಇವಾಗ ಹೇಳಿದ್ದಾರೆ, ಆಮೇಲೆ ಇಲ್ಲಪ್ಪ ನಾವು ಮಾಡಿಲ್ಲಪ್ಪ ಹಂಗೆ ಅಂದ್ಬಿಟ್ರೆ ನಮ್ಗೆ ಕಷ್ಟ ಆಗತ್ತೆ. ಮಾಡಬೇಕು, ಚೆನ್ನಾಗಿರ್ಬೇಕು, ಎಲ್ಲರೂ ಬೇಕು. ಕ್ಯಾಶ್ ಬಂದ್ರೆ ಒಳ್ಳೇದು. ಸರ್, ಈಗ ನೀವು ಎಷ್ಟು ವರ್ಷಗಳಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? UPI ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಾ? ಯಾಕೆ ಏಕಾಏಕಿ ನಿರ್ಧಾರ ಮಾಡಿದ್ರ? ನಿಮಗೇನಾದ್ರೂ ನೋಟಿಸ್ ಬಂದಿತ್ತಾ? ಇಲ್ಲ, ನಮ್ಗೆ ನೋಟಿಸ್ ಬಂದಿಲ್ಲ. ನಮ್ಗೆಲ್ಲ ಜನ ಮುಖ್ಯ, ಎಲ್ಲರಿಗೂ ತೊಂದರೆಗಳಿಲ್ವಾ? ನಾವು ಅವ್ರ ಜೊತೆಲಿ ಸೇರ್ಬೇಕು. ನಾಳೆ ನಮಗೂ ಬಂದ್ಬಿಟ್ರೆ ಕಷ್ಟ ಇಲ್ವಾ? ನಾವು ಚೆನ್ನಾಗಿರ್ಬೇಕು, ಅವರು ಚೆನ್ನಾಗಿರ್ಬೇಕು. ನಮ್ಮ ತೀರ್ಮಾನ. ಈಗ ಯಾವಾಗ ಸರ್ಕಾರ ಅಥವಾ ವಾಣಿಜ್ಯ ಇಲಾಖೆಯಿಂದ ಈ ರೀತಿ ನೋಟಿಸ್ ಬಂತು, ಕಾಫಿ ಟೀ ಹಾಲನ್ನ ನಿನ್ನೆಯಿಂದ ಬಂದ್ ಮಾಡಿದ್ರು, ಇವತ್ತು ಬಂದ್ ಮಾಡಿ ನಾಳೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನೀವು ಇವತ್ತು ಶುರು ಮಾಡಿದೀರಾ ಕಾಫಿ ಟೀ ಬಿಸ್ನೆಸ್? ಇವತ್ತು ಕಾಫಿ ಟೀ ಸಿಗರೇಟ್ ಏನು ಕೊಟ್ಟಿಲ್ಲ, ಇವತ್ತು ಮಾಡಿಲ್ಲ. ಕಾಫಿ ಟೀ ಮಾಡಿಲ್ಲ, ನಾಳೆ ಬಂದ್ ಮಾಡ್ತಾ ಇದ್ವಿ, ಶನಿವಾರ ಓಪನ್ ಮಾಡ್ತಾ ಇದ್ವಿ. ಇವತ್ತು ಒಂದಿನ ಕಾಫಿ ಟೀ ಸಿಗರೇಟ್ ಕೊಟ್ಟಿಲ್ಲ, ನಿನ್ನೆ ಕೊಟ್ಟಿದ್ವಿ. ಇವತ್ತು ಯಾವ್ದು ಕೊಡಕ್ ಹೋಗಿಲ್ಲ, ಯಾವ್ದಿಲ್ಲ ನೋಡಿ, ಎಲ್ಲ ಯಾವ್ದಿಲ್ಲ. ಕಾಫಿ ಟೀ ಇವತ್ತು ಪ್ರತಿಭಟನೆ ಇಲ್ಲ ಅಂತ ನಿರ್ಧಾರ ಆಗಿದೆ. ಇಲ್ಲ, ನಾಳೆ ಮಾಡಲೇಬೇಕು. ಮಾಡಿದ್ರೆ ಒಳ್ಳೇದು ನಮ್ಗೆ. ಬಂದೆ ಮಾರ್ಕೆಟ್ ನೋಟಿಸ್ ಕೊಡಿ. ಇಲ್ಲ, ಅದೇನಿಲ್ಲ, ನೋಟಿಸ್ ಕೊಟ್ಟಿದ್ದಾರೆ ನಮ್ಗೆ. ಈ ತರ ನೋಟಿಸ್ ಕೊಟ್ಟಿರೋದು. ಹರೀಶ್ ಅವರಿಗೆ ಪ್ರತಿಭಟನೆ ವಾಪಸ್ ತಗೊಂಡಿರುವಂತದ್ದು ವಿಚಾರ ಗೊತ್ತಿಲ್ಲ. ಆದ್ರೆ ಅವ್ರು ಹೇಳ್ತಾ ಇರುವಂತದ್ದು, ಸಿಎಂ ಏನೇ ನಿರ್ಧಾರವನ್ನ ಮಾಡ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಸರ್ಕಾರ ಯಾವಾಗ ಉಲ್ಟಾ ಹೊಡೆಯುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಸಣ್ಣ ವ್ಯಾಪಾರಿಗಳು ಒಗ್ಗಟ್ಟಾಗಿ ಇದ್ರೇನೆ ನಮ್ಗೆಲ್ಲ ಒಂದ್ ರೀತಿಯಲ್ಲಿ
ಮುಂದೆ ಸಹಾಯ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ಅವರು ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಣ್ಣ ವ್ಯಾಪಾರಿಗಳಿಗೆ ತೆರಿಗೆ ನೋಟಿಸ್ ಕೊಟ್ಟಂತಹ ಬೆನ್ನಲ್ಲೇ ಎಲ್ಲ ಸಣ್ಣ ವ್ಯಾಪಾರಿಗಳು ಸರ್ಕಾರ ಹಾಗೆ ವಾಣಿಜ್ಯ ತೆರಿಗೆಗಳ ವಿರುದ್ಧ ಸಿಡಿಮಿಡಿಗೊಂಡಿದ್ರು, ಆಕ್ರೋಶಗೊಂಡಿದ್ರು, ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ರು. ಆದ್ರೆ ನಿನ್ನೆ ಏಕಾಏಕಿ ಸಿಎಂ ವಾಣಿಜ್ಯ ತೆರಿಗೆಗಳ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿ ಯಾವುದೇ ಕಾರಣಕ್ಕೂ ಕೂಡ ಸಣ್ಣ ವ್ಯಾಪಾರಿಗಳಿಗೆ ಕೊಟ್ಟಂತಹ ನೋಟಿಸ್ ಅನ್ನ ವಾಪಸ್ ಪಡಿಬೇಕು ಅಂತ ಹೇಳಿದ್ದಾರೆ. ಸೊ ನೀವು ಆನ್ಲೈನ್ ಅನ್ನ ತೆಗೆದು ಕ್ಯಾಶ್ ಓನ್ಲಿ ಅಂತ ಮಾಡಿದೀರಾ, ಪ್ರತಿಭಟನೆ ಮಾಡಬೇಕು ಅಂತೆಲ್ಲ ಒಂದಿಷ್ಟು ತೀರ್ಮಾನಗಳಾಯ್ತು. ಆದ್ರೆ ನಿನ್ನೆ ಸಿಎಂ ಸಭೆ ನಡೆಸ್ಬಿಟ್ಟು ಒಂದು ತೀರ್ಮಾನ ಬಂದು ಯಾರಿಗೂ ನೋಟಿಸ್ ಕೊಡಬಾರದು ಅಂತ ಹೇಳಿ ಇದ್ ಮಾಡಿದ್ರು. ಬಿಗ್ ರಿಲೀಫ್ ಸಿಕ್ಕಿದೆ. ಬಟ್ ಪ್ರತಿಭಟನೆ ಮಾಡಬೇಕಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನ್ ಏನಾದ್ರು ನಿಮಗಿದೆಯಾ? ಮಾಡಬೇಕು ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ಮಾಡಲೇಬೇಕು. ಯಾಕೆ ಅವ್ರು ಸಿಎಂ ಮಾಡಿದ್ದಾರೆ, ಸಪೋಸ್ ಇಲ್ಲ ಅಂದ್ಬಿಟ್ರೆ ನಮಗೂ ಕಷ್ಟ ಆಗತ್ತೆ. ಇವಾಗ ಹೇಳಿದ್ದಾರೆ, ಆಮೇಲೆ ಇಲ್ಲಪ್ಪ ನಾವು ಮಾಡಿಲ್ಲಪ್ಪ ಹಂಗೆ ಹಿಂಗೆ ಅಂದ್ಬಿಟ್ರೆ ನಮ್ಗೆ ಕಷ್ಟ ಆಗತ್ತೆ. ಮಾಡಬೇಕು, ಚೆನ್ನಾಗಿರ್ಬೇಕು, ಎಲ್ಲರೂ ಬೇಕು. ಕ್ಯಾಶ್ ಬಂದ್ರೆ ಒಳ್ಳೇದು. ಸರ್, ಈಗ ನೀವು ಎಷ್ಟು ವರ್ಷಗಳಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? UPI ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಾ? ಯಾಕೆ ಏಕಾಏಕಿ ನಿರ್ಧಾರ ಮಾಡಿದ್ರ? ನಿಮಗೇನಾದ್ರೂ ನೋಟಿಸ್ ಬಂದಿತ್ತಾ? ಇಲ್ಲ, ನಮ್ಗೆ ನೋಟಿಸ್ ಬಂದಿಲ್ಲ. ನಮ್ಗೆಲ್ಲ ಜನ ಮುಖ್ಯ, ಎಲ್ಲರೂ ಬೇಕು, ಎಲ್ಲರಿಗೂ ತೊಂದರೆಗಳಿಲ್ವಾ, ನಾವು ಅವ್ರ ಜೊತೆಲಿ ಸೇರ್ಬೇಕು. ನಾಳೆ ನಮಗೂ ಬಂದ್ಬಿಟ್ರೆ ಕಷ್ಟ ಇಲ್ವಾ? ನಾವು ಚೆನ್ನಾಗಿರ್ಬೇಕು, ಅವರು ಚೆನ್ನಾಗಿರ್ಬೇಕು, ನಮ್ಮ ತೀರ್ಮಾನ. ಈಗ ಯಾವಾಗ ಸರ್ಕಾರ ಅಥವಾ ವಾಣಿಜ್ಯ ಇಲಾಖೆಯಿಂದ ಈ ರೀತಿ ನೋಟಿಸ್ ಬಂತು, ಕಾಫಿ ಟೀ ಹಾಲನ್ನ ನಿನ್ನೆಯಿಂದ ಬಂದ್ ಮಾಡಿದ್ರು, ಇವತ್ತು ಬಂದ್ ಮಾಡಿ ನಾಳೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನೀವು ಇವತ್ತು ಶುರು ಮಾಡಿದೀರಾ ಕಾಫಿ ಟೀ ಬಿಸ್ನೆಸ್? ಇವತ್ತು ಕಾಫಿ ಟೀ ಸಿಗರೇಟ್ ಏನು ಕೊಟ್ಟಿಲ್ಲ, ಇವತ್ತು ಮಾಡಿಲ್ಲ, ಕಾಫಿ ಟೀ ಮಾಡಿಲ್ಲ. ನಾಳೆ ಬಂದ್ ಮಾಡ್ತಾ ಇದ್ವಿ, ಶನಿವಾರ ಓಪನ್ ಮಾಡ್ತಾ ಇದ್ವಿ. ಇವತ್ತು ಒಂದಿನ ಕಾಫಿ ಟೀ ಸಿಗರೇಟ್ ಕೊಟ್ಟಿಲ್ಲ, ನಿನ್ನೆ ಕೊಟ್ಟಿದ್ವಿ. ಇವತ್ತು ಯಾವ್ದು ಕೊಡಕ್ ಹೋಗಿಲ್ಲ, ಯಾವ್ದಿಲ್ಲ, ನೋಡಿ ಎಲ್ಲ ಯಾವ್ದಿಲ್ಲ. ಕಾಫಿ ಟೀ ಇವತ್ತು ಪ್ರತಿಭಟನೆ ಇಲ್ಲ ಅಂತ ನಿರ್ಧಾರ ಆಗಿದೆ. ಇಲ್ಲ, ನಾಳೆ ಮಾಡಲೇಬೇಕು, ಮಾಡಿದ್ರೆ ಒಳ್ಳೇದು ನಮ್ಗೆ. ಬಂದೆ ಮಾರ್ಕೆಟ್ ನೋಟಿಸ್ ಕೊಡಿ. ಇಲ್ಲ, ಅದೇನಿಲ್ಲ, ನೋಟಿಸ್ ಕೊಟ್ಟಿದ್ದಾರೆ ನಮ್ಗೆ. ಈ ಥರ ನೋಟಿಸ್ ಕೊಟ್ಟಿರೋದು. ಹರೀಶ್ ಅವರಿಗೆ ಪ್ರತಿಭಟನೆ ವಾಪಸ್ ತಗೊಂಡಿರುವಂತದ್ದು ವಿಚಾರ ಗೊತ್ತಿಲ್ಲ. ಆದ್ರೆ ಅವ್ರು ಹೇಳ್ತಾ ಇರುವಂತದ್ದು ಸಿಎಂ ಏನೇ ನಿರ್ಧಾರವನ್ನ ಮಾಡ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಸರ್ಕಾರ ಯಾವಾಗ ಉಲ್ಟಾ ಹೊಡೆಯುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಸಣ್ಣ ವ್ಯಾಪಾರಿಗಳು ಒಗ್ಗಟ್ಟಾಗಿ ಇದ್ರೇನೆ ನಮ್ಗೆಲ್ಲ ಒಂದ್ ರೀತಿಯಲ್ಲಿ ಮುಂದೆ ಸಹಾಯ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ಅವರು ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಣ್ಣ ವ್ಯಾಪಾರಿಗಳಿಗೆ ತೆರಿಗೆ ನೋಟಿಸ್ ಕೊಟ್ಟಂತಹ ಬೆನ್ನಲ್ಲೇ ಎಲ್ಲ ಸಣ್ಣ ವ್ಯಾಪಾರಿಗಳು ಸರ್ಕಾರ ಹಾಗೆ ವಾಣಿಜ್ಯ ತೆರಿಗೆಗಳ ವಿರುದ್ಧ ಸಿಡಿಮಿಡಿಗೊಂಡಿದ್ರು, ಆಕ್ರೋಶಗೊಂಡಿದ್ರು, ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ರು. ಆದ್ರೆ ನಿನ್ನೆ ಏಕಾಏಕಿ ಸಿಎಂ ವಾಣಿಜ್ಯ ತೆರಿಗೆಗಳ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿ ಯಾವುದೇ ಕಾರಣಕ್ಕೂ ಕೂಡ ಸಣ್ಣ ವ್ಯಾಪಾರಿಗಳಿಗೆ ಕೊಟ್ಟಂತಹ ನೋಟಿಸ್ ಅನ್ನ ವಾಪಸ್ ಪಡಿಬೇಕು ಅಂತ ಹೇಳಿದ್ದಾರೆ. ಸೊ ನೀವು ಆನ್ಲೈನ್ ಅನ್ನ ತೆಗೆದು ಕ್ಯಾಶ್ ಓನ್ಲಿ ಅಂತ ಮಾಡಿದೀರಾ, ಪ್ರತಿಭಟನೆ ಮಾಡಬೇಕು ಅಂತೆಲ್ಲ ಒಂದಿಷ್ಟು ತೀರ್ಮಾನಗಳಾಯ್ತು. ಆದ್ರೆ ನಿನ್ನೆ ಸಿಎಂ ಸಭೆ ನಡೆಸ್ಬಿಟ್ಟು ಒಂದು ತೀರ್ಮಾನ ಬಂದು ಯಾರಿಗೂ ನೋಟಿಸ್ ಕೊಡಬಾರದು ಅಂತ ಹೇಳಿ ಇದ್ ಮಾಡಿದ್ರು. ಬಿಗ್ ರಿಲೀಫ್ ಸಿಕ್ಕಿದೆ. ಬಟ್ ಪ್ರತಿಭಟನೆ ಮಾಡಬೇಕಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನ್ ಏನಾದ್ರು ನಿಮಗಿದೆಯಾ? ಮಾಡಬೇಕು ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ಮಾಡಲೇಬೇಕು. ಯಾಕೆ ಅವ್ರು ಸಿಎಂ ಮಾಡಿದ್ದಾರೆ, ಸಪೋಸ್ ಇಲ್ಲ ಅಂದ್ಬಿಟ್ರೆ ನಮಗೂ ಕಷ್ಟ ಆಗತ್ತೆ. ಇವಾಗ ಹೇಳಿದ್ದಾರೆ, ಆಮೇಲೆ ಇಲ್ಲಪ್ಪ ನಾವು ಮಾಡಿಲ್ಲಪ್ಪ ಹಂಗೆ ಹಿಂಗೆ ಅಂದ್ಬಿಟ್ರೆ ನಮ್ಗೆ ಕಷ್ಟ ಆಗತ್ತೆ. ಮಾಡಬೇಕು, ಚೆನ್ನಾಗಿರ್ಬೇಕು, ಎಲ್ಲರೂ ಬೇಕು. ಕ್ಯಾಶ್ ಬಂದ್ರೆ ಒಳ್ಳೇದು. ಸರ್, ಈಗ ನೀವು ಎಷ್ಟು ವರ್ಷಗಳಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? UPI ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಾ? ಯಾಕೆ ಏಕಾಏಕಿ ನಿರ್ಧಾರ ಮಾಡಿದ್ರ? ನಿಮಗೇನಾದ್ರೂ ನೋಟಿಸ್ ಬಂದಿತ್ತಾ? ಇಲ್ಲ, ನಮ್ಗೆ ನೋಟಿಸ್ ಬಂದಿಲ್ಲ. ನಮ್ಗೆಲ್ಲ ಜನ ಮುಖ್ಯ, ಎಲ್ಲರೂ ಬೇಕು, ಎಲ್ಲರಿಗೂ ತೊಂದರೆಗಳಿಲ್ವಾ, ನಾವು ಅವ್ರ ಜೊತೆಲಿ ಸೇರ್ಬೇಕು. ನಾಳೆ ನಮಗೂ ಬಂದ್ಬಿಟ್ರೆ ಕಷ್ಟ ಇಲ್ವಾ? ನಾವು ಚೆನ್ನಾಗಿರ್ಬೇಕು, ಅವರು ಚೆನ್ನಾಗಿರ್ಬೇಕು, ನಮ್ಮ ತೀರ್ಮಾನ. ಈಗ ಯಾವಾಗ ಸರ್ಕಾರ ಅಥವಾ ವಾಣಿಜ್ಯ ಇಲಾಖೆಯಿಂದ ಈ ರೀತಿ ನೋಟಿಸ್ ಬಂತು, ಕಾಫಿ ಟೀ ಹಾಲನ್ನ ನಿನ್ನೆಯಿಂದ ಬಂದ್ ಮಾಡಿದ್ರು, ಇವತ್ತು ಬಂದ್ ಮಾಡಿ ನಾಳೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನೀವು ಇವತ್ತು ಶುರು ಮಾಡಿದೀರಾ ಕಾಫಿ ಟೀ ಬಿಸ್ನೆಸ್? ಇವತ್ತು ಕಾಫಿ ಟೀ ಸಿಗರೇಟ್ ಏನು ಕೊಟ್ಟಿಲ್ಲ, ಇವತ್ತು ಮಾಡಿಲ್ಲ, ಕಾಫಿ ಟೀ ಮಾಡಿಲ್ಲ. ನಾಳೆ ಬಂದ್ ಮಾಡ್ತಾ ಇದ್ವಿ, ಶನಿವಾರ ಓಪನ್ ಮಾಡ್ತಾ ಇದ್ವಿ. ಇವತ್ತು ಒಂದಿನ ಕಾಫಿ ಟೀ ಸಿಗರೇಟ್ ಕೊಟ್ಟಿಲ್ಲ, ನಿನ್ನೆ ಕೊಟ್ಟಿದ್ವಿ. ಇವತ್ತು ಯಾವ್ದು ಕೊಡಕ್ ಹೋಗಿಲ್ಲ, ಯಾವ್ದಿಲ್ಲ, ನೋಡಿ ಎಲ್ಲ ಯಾವ್ದಿಲ್ಲ. ಕಾಫಿ ಟೀ ಇವತ್ತು ಪ್ರತಿಭಟನೆ ಇಲ್ಲ ಅಂತ ನಿರ್ಧಾರ ಆಗಿದೆ. ಇಲ್ಲ, ನಾಳೆ ಮಾಡಲೇಬೇಕು, ಮಾಡಿದ್ರೆ ಒಳ್ಳೇದು ನಮ್ಗೆ. ಬಂದೆ ಮಾರ್ಕೆಟ್ ನೋಟಿಸ್ ಕೊಡಿ. ಇಲ್ಲ, ಅದೇನಿಲ್ಲ, ನೋಟಿಸ್ ಕೊಟ್ಟಿದ್ದಾರೆ ನಮ್ಗೆ. ಈ ಥರ ನೋಟಿಸ್ ಕೊಟ್ಟಿರೋದು. ಹರೀಶ್ ಅವರಿಗೆ ಪ್ರತಿಭಟನೆ ವಾಪಸ್ ತಗೊಂಡಿರುವಂತದ್ದು ವಿಚಾರ ಗೊತ್ತಿಲ್ಲ. ಆದ್ರೆ ಅವ್ರು ಹೇಳ್ತಾ ಇರುವಂತದ್ದು ಸಿಎಂ ಏನೇ ನಿರ್ಧಾರವನ್ನ ಮಾಡ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಸರ್ಕಾರ ಯಾವಾಗ ಉಲ್ಟಾ ಹೊಡೆಯುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಸಣ್ಣ ವ್ಯಾಪಾರಿಗಳು ಒಗ್ಗಟ್ಟಾಗಿ ಇದ್ರೇನೆ ನಮ್ಗೆಲ್ಲ ಒಂದ್ ರೀತಿಯಲ್ಲಿ ಮುಂದೆ ಸಹಾಯ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ಅವರು ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.